ರಾಣೆಬೆನ್ನೂರಿನಲ್ಲಿ ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಹರಿಸುವ ಆದೇಶವನ್ನ ಖಂಡಿಸಿ ಹೆಮ್ಮೆಯ ಕರ್ನಾಟಕ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಈರಣ್ಣ ಗೋಪಾಲಪ್ಪ ಕೊಂಡಜ್ಜಿ ಹಾಗೂ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಶೇಖಪ್ಪ ಸರ್ವಂದವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಯಿತು. ಕರ್ನಾಟಕದಲ್ಲಿ ಮಳೆಯ ಕೊರತೆಯಿಂದ ರೈತರು ಬೆಳೆ ಹಾನಿ ಹಾಗೂ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶವನ್ನ ಖಂಡಿಸಿ ಪ್ರತಿಭಟನಾಕಾರರು ರಾಜ್ಯದ ರೈತರ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಎಂದು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದರು. ಕಾವೇರಿ ನೀರು ಹರಿಸುವ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ ಸಂಘಟನೆಯ ಪದಾಧಿಕಾರಿಗಳು ಈ ಕುರಿತು ಸರ್ಕಾರ ಹಾಗೂ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯನ್ನ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ನಮ್ಮದು ನಮ್ಮದು ಕಾವೇರಿ ನಮ್ಮದು 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 ಕಾವೇರಿ ನಮ್ಮದು ರಕ್ತವನ್ನ ಕೊಟ್ಟೆವು ರಕ್ತವನ್ನ ಕೊಟ್ಟೆವು ಹೆಮ್ಮೆಯ ಕರ್ನಾಟಕ ಸಂಘಟನೆಗೆ ಜಯವಾಗಲಿ ಹೆಮ್ಮೆಯ ಕರ್ನಾಟಕ ಸಂಘಟನೆಗೆ ಜಯವಾಗಲಿ. ನಮ್ಮದು ನಮ್ಮದು ಕಾವೇರಿ ನಮ್ಮದು 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 ಕಾವೇರಿ ನಮ್ಮದು ರಕ್ತವನ್ನು ಕೊಟ್ಟೆವು ರಕ್ತವನ್ನು ಕೊಟ್ಟೆವು ಹೆಮ್ಮೆಯ ಕರ್ನಾಟಕ ಸಂಘಟನೆಗೆ ಹೆಮ್ಮೆಯ ಕರ್ನಾಟಕ ಸಂಘಟನೆಗೆ ಕನ್ನಡ ಪರ ಸಂಘಟನೆಗಳು ಒಕ್ಕೂಟಕ್ಕೆ ರೈತ ಪರ ಸಂಘಟನೆಗಳು ಒಕ್ಕೂಟಕ್ಕೆ ಉತ್ತರ ಕರ್ನಾಟಕ ಅನ್ನದೇ ಸಮಗ್ರ ಕರ್ನಾಟಕ ಎಂಬ ಭಾವನೆಯಿಂದ ನಾವು ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸೋದ್ರಿಂದ ನಮ್ಮ ರಾಜಧಾನಿ ಬೆಂಗಳೂರಾದಂಥ ಬೆಂಗಳೂರಿಗೆ ನೀರಿನ ಅಭಾವ ಮತ್ತು ಅಲ್ಲಿ ಕೃಷಿಕರಿಗೆ ಬಹಳ ತೊಂದರೆ ಆಗ್ತಿದೆ ಮತ್ತು ಬರಗಾಲ ಪರಿಸ್ಥಿತಿ ಇರೋದ್ರಿಂದನೂ ಕೂಡ ನಮ್ಮ ಕರ್ನಾಟಕಕ್ಕೆ ತುಂಬ ಹಾನಿ ಆಗ್ತದೆ. ಈಗ ಕೇಂದ್ರ ಸರ್ಕಾರ ಏನು ಹೊರಡಿಸಿದೆ ತಮಿಳುನಾಡಿಗೆ ನೀರು ಬಿಡಬೇಕಂತ ಅದನ್ನ ನಾವು ಆಗ್ರಹಿಸಿ ಇವತ್ತು ಕರ್ನಾಟಕ ಬಂದು ಕರೆ ಕೊಟ್ಟಿರ್ತಾರೆ ವಾಟಾಳ್ ನಾಗರಾಜ್ ಅವರು. ಅದರ ಮುಖಾಂತರ ನಾವು ಇವತ್ತು ಸಾಂಕೇತಿಕವಾಗಿ ನಮ್ಮ ರಾಣೆಬೆನ್ನೂರು ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಲ್ಲಿ ನಮ್ಮ ತಹಸೀಲ್ದಾರ್ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರದ ಹೊಸ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಮನವಿಗೆ ಸ್ಪಂದಿಸಿ ಅವರು ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಬೋಲಾ ಭಾರತ್ ಮಾತಾಕ್ಕೆ, ಹೆಮ್ಮೆಯ ಕರ್ನಾಟಕ ಸಂಘಟನೆಗೆ, ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕನ್ನಡ ಪರ ಸಂಘಟನೆಗಳಿಗೆ, ರೈತ ಪರ ಸಂಘಟನೆಗಳಿಗೆ.